ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಂಜೆಯಿಂದ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಇವರಿಬ್ಬರ ಆಟ ಸ್ವಲ್ಪ ತೋರಿಸ್ಬೇಡ. ಸುಮಾರು ಜನ ಸ್ನೂಫಿನ ಯಾಕೆ ನೀವು ತೋರಿಸ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ರಿ. ಇವನು ನೋಡಿ, ಅವಳು ಸ್ನೂಫಿ ಹತ್ರ ಬಂದರೆ ಸಾಕು ಹೊಡಿತಾನೆ. ಮುಂಚೆ ಸ್ನೂಫಿ ಕಂಡ್ರೆ ಹೆದರ್ಕೋತಾ ಇದ್ದ, ಇವಾಗ ಸ್ನೂಫಿ ಇವನ್ನ ಕಂಡ್ರೆ ಹೆದರ್ಕೋತಾಳೆ. ಯಾಕಂದ್ರೆ ಅಷ್ಟು ಹೊಡಿತಾನೆ. ಸಿಕ್ಕಿದ್ರೆ ಸಾಕು ಬಾರಿಸ್ತಿರ್ತಾನೆ. ಬರೀ ಹೊಡೆಯೋದಲ್ಲ, ಕೈ ಬೀಸಿ ಹೊಡಿತಾನೆ. ಹಂಗಾಗಿ ಅವಳು ಸ್ನೂಫಿ ಇವನ ಹತ್ರಕ್ಕೆ ಬರೋಕ್ಕೆ ಹೋಗಲ್ಲ. ಅವಳು ಕೆಳಗಡೆ ಅವಳ ಪಾಡುಗಳು ಒಬ್ಬಳೇ ಆಟ ಆಡ್ಕೊಂಡಿರ್ತಾಳೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಾಯಂಕಾಲ ಆಗಿದೆ. ಸಂಜೆ ನಾಳೆ ಬೆಳಗ್ಗೆಗೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಇದೊಂದು ಸಾಫ್ಟ್ ಇಡ್ಲಿ ರೆಸಿಪಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಬ್ಯಾಟರ್ಗೆ ನಾನೇನೇನು ಹಾಕ್ತೀನಿ ಅಂತ ಒಂದ್ಸತಿ ತೋರಿಸ್ಬಿಡ್ತೀನಿ. ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸ್ನ ಮೆಷರ್ಮೆಂಟಲ್ಲಿ ನಾವು ಇದನ್ನೆಲ್ಲ ಹಾಕ್ಕೋಬೇಕು. ಮೊದಲನೇದಾಗಿ ನಾನು ಇಲ್ಲಿ 4 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 2 ರೀತಿ ಅಕ್ಕಿ ಇದೆ. 2 ಕಪ್ಪಷ್ಟು ರಾ ರೈಸ್ ಇದೆ. ಇನ್ನು 2 ಕಪ್ಪಷ್ಟು ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ನಮಗೆ. ಇಡ್ಲಿ ಅಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ. ಆನಂತರ ಅದೇ ಕಪ್ ಅಳತೆನಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ ಎಲ್ಲನೂ ಸಪ್ರೇಟಾಗಿ ಇದನ್ನು ನೆನೆಸ್ಕೊತಾ ಇದ್ದೀನಿ. ಆನಂತರ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ, 1 ಸ್ಪೂನಷ್ಟು ಮೆಂತ್ಯ. ಇದಿಷ್ಟನ್ನು ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಸುಮಾರು ನಾವು ಸಾಯಂಕಾಲ 3 ಗಂಟೆ 4 ಗಂಟೆ ಹಂಗೆ ನೆನೆಸಿದ್ರೆ ಸಂಜೆ ಒಂದು 6:30-7 ಗಂಟೆ ಅಷ್ಟರಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟರಲ್ಲಿ ಫರ್ಮೆಂಟೇಷನ್ ಆಗಿರುತ್ತೆ. ನಿಮಗೆ ನೆನಪಿದೆಯಾ, ಒಂದು ವ್ಲಾಗ್ ಮುಂಚೆ ನಾನು ಒಂದು ಟಿಪ್ಸ್ ವಿಡಿಯೋದಲ್ಲಿ ಹೇಳಿದ್ದೆ, ಪುದೀನಾನ ಲಾಂಗ್ ಟೈಮ್ ಅಂತಂದರೆ ಎಷ್ಟು ದಿನ ನೀವು ಸ್ಟೋರ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದಾಗ ಸುಮಾರು ಜನ ಒಂದೊಂದು ವಾರ ಅಂತ ಹೇಳಿದ್ದೀರಾ. ಆದರೆ ನಾನಿವತ್ತು ಎಷ್ಟು ದಿನ ಸ್ಟೋರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಹೇಗೆ ಸ್ಟೋರ್ ಮಾಡಿದ್ದೀನಿ ಅಂತ ಅದನ್ನು ಫಸ್ಟ್ ತೋರಿಸ್ಬಿಡ್ತೀನಿ. ಪುದೀನ ಕಟ್ ತೊಗೊಂಬಂದಾಗ ಅದರಲ್ಲಿ ಕೆಳಗಡೆ ಸ್ವಲ್ಪ ಎಲೆಗಳೇನಿರುತ್ತೆ ಅದನ್ನೆಲ್ಲ ತೆಕ್ಕೊಂಬೇಡ. ಸುಮಾರು ಒಂದು 2-3 ಇಂಚಷ್ಟು ಆ ಕಡ್ಡಿಗಿರೋ ಹಾಗೆ ಬಿಟ್ಟು ಮೇಲ್ಗಡೆ ಎಲೆಗಳನ್ನೆಲ್ಲ ಹಾಗೆ ಉಳಿಸ್ಕೊಂಡು ನಂತರ ಇದನ್ನು ಒಟ್ಟಿಗೆ ಸೇರಿ ಒಂದು ಬಂಡಲ್ ಥರ ಅಥವಾ ಒಂದು ಕಟ್ ಥರ ಮಾಡಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ದಾರ ಹಾಕಿ ಈ ರೀತಿ ಟೈ ಮಾಡಿ ಇಟ್ಕೋಬೇಕು. ಇದನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಬಾಟ್ಲ್ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಲೆಂತ್ ಇದೆಯೋ ಆ ಥರದ ಒಂದು ಬಾಟ್ಲಲ್ಲಿ ಸ್ವಲ್ಪ ನೀರು ಕೆಳಗಡೆ ಹಾಕಿ ನಂತರ ಈ ದಿಂಡು ಅಂದರೆ ಕೆಳಗಡೆ ಕಡ್ಡಿಗಳೇನಿರುತ್ತೆ ಅದು ನೀರಿಗೆ ಟಚ್ ಆಗೋ ಹಾಗೆ ಈ ಬಾಟ್ಲ್ ಒಳಗಡೆ ಹಾಕಿ ಇಟ್ಕೋಬೇಕು. ನಾನು ಇದನ್ನ ಶೂಟ್ ಮಾಡಿದ ಡೇಟ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 1ನೇ ತಾರೀಕು ಜೂನಲ್ಲಿ ನಾನು ಇದನ್ನು ಶೂಟ್ ಮಾಡಿದೆ. ಮತ್ತೆ ನಾನು ಇದನ್ನು ರೀಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ದಿನ ಇಟ್ಟಿದ್ದೆ ಅಂತ. ಸುಮಾರು 20 ದಿನದವರೆಗೂ ಇಷ್ಟೇ ಫ್ರೆಶ್ ಆಗಿರುತ್ತೆ. ಸುಮ್ಮನೆ ನಾವು ಹಾಗೆ ಇಟ್ಟರೆ ಮ್ಯಾಕ್ಸಿಮಮ್ ಅಂದರೆ 1 ವಾರ ಇರುತ್ತೆ. ಈ ಥರದ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ 20 ದಿನದವರೆಗೂ ಪುದೀನ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಕಪ್ಪಗಾಗಲ್ಲ, ಒಣಗಿ ಹೋಗಲ್ಲ. ಮಧ್ಯದಲ್ಲಿ ಒಂದು ಸ್ವಲ್ಪ ದಿನಕ್ಕೆ ಒಂದ್ಸತಿ ನೀರು ಚೇಂಜ್ ಮಾಡ್ತಿರ್ಬೇಕು. ಒಂದು 4-5 ದಿನಕ್ಕೆ ಒಂದ್ಸತಿ ನೀರು ಚೇಂಜ್ ಮಾಡ್ತಿರ್ಬೇಕು. ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಲೆಗಳನ್ನೆಲ್ಲ ಉಳಿಸಿರೋದನ್ನು ನಾನು ಬೇರೆ ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ನಾನು ಚಟ್ನಿಗೆ ಉಪಯೋಗಿಸ್ಕೋಬೋದು. ಬೇಕಂದಾಗ ಈ ರೀತಿ ಒಂದೊಂದು ಕಡ್ಡಿ ತೆಗೆದು ಉಪಯೋಗಿಸ್ಕೋಬೋದು. ಸೊ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 20 ದಿನದವರೆಗೂ ಇರುತ್ತೆ. 20-25 ದಿನದವರೆಗೂ ನೀವು ಸ್ಟೋರ್ ಮಾಡ್ಬೋದು. ಈ ಟಿಪ್ಸ್ ನಾನು ಕಲ್ತಿದ್ದು ನಮ್ಮ ಅಜ್ಜಿಯಿಂದ. ಹೇಗೆ ಅಂದರೆ ಅವಾಗೆಲ್ಲ ಫ್ರಿಡ್ಜ್ ಎಲ್ಲ ಇರ್ತಿರ್ಲಿಲ್ಲ. ನಮ್ಮ ಅಜ್ಜಿಗೆ ಕೊತ್ತಂಬರಿ ಕರಿಬೇವು ಇಲ್ಲ ಅಂತಂದರೆ ಅಡುಗೆನೇ ಮಾಡ್ತಿರ್ಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿನೇ ಪ್ರತಿಯೊಂದು ಅಡುಗೆ ಮಾಡ್ತಾ ಇದ್ದು. ಪ್ರತಿಯೊಂದು ತಂದಿದ್ದ ತರಕಾರಿನ ಅಷ್ಟೇ ಫ್ರೆಶ್ ಆಗಿ ಅವರು ಇಟ್ಕೊಳ್ಳೋರು. ಸೊ ಆಗೇನು ಮಾಡ್ತಿದ್ರು ಅಂದರೆ ಈ ಥರ ಒಂದು ವಿಂಡೋ ಇರ್ತಿತ್ತು. ವಿಂಡೋ ಮೇಲೆ ಗ್ಲಾಸಲ್ಲಿ ನೀರು ಹಾಕಿ ಕೊತ್ತಂಬರಿ ಕರಿಬೇವು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಈ ಥರ ಕಡ್ಡಿ ಮಾತ್ರ ನೀರು ಒಳಗಡೆ ಹಾಕಿ ಇಡ್ತಾ ಇದ್ರು. ಮಿನಿಮಮ್ ಅವ್ರಿಗೆ 3 to 4 ಡೇಸ್ವರೆಗೂ ಹಾಗೆ ಇಡ್ತಾ ಇತ್ತು. ಇದು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಇಷ್ಟು ದಿನ ಆಗಿದೆ. ಹೊರಗಡೆ ಇಟ್ಟರೆ ನಿಮಗೆ 3-4 ದಿನ ಅಷ್ಟೇ ಫ್ರೆಶ್ ಆಗಿರುತ್ತೆ. ನೀವೊಂದು ಜಾರಲ್ಲಿ ಅಥವಾ ಒಂದು ಬಾಟ್ಲಲ್ಲಿ ಅಥವಾ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಆಗಲಿ ಅಥವಾ ಪುದೀನ ಆಗಲಿ ಹಾಕಿ ಇಟ್ಕೊಳ್ಳಿ. 2-3 ದಿನ ಹಾಗೆ ಇರುತ್ತೆ. ಮನೆ ಟೆಂಪ್ರೇಚರ್ ಕೂಡ ಅದೇ ರೀತಿ ಇದಕ್ಕೆ ಏನು ಹೇಳ್ತಾರೆ ಮುಖ್ಯ ಆಗುತ್ತೆ. ಸೊ ಒಳಗಡೆ ವಾತಾವರಣ ಕೂಲ್ ಆಗಿದ್ರೆ ಹಾಗೆ ಈ ಥರ ಫ್ರೆಶ್ ಆಗಿರಬೇಕು ಅಂದರೆ ನೀವು ಹೊರಗಡೆನೇ ಇಟ್ಕೋಬೋದು. 3-4 ದಿನ ಹಾಗೆ ಇರುತ್ತೆ. ಯೂಶಲಿ ಪುದೀನ ಮಾತ್ರ ನಾವು ತುಂಬ ದಿನ ಇಡೋಕ್ಕಾಗೋದೇ ಇಲ್ಲ. ಒಬ್ಬರು ಕಮೆಂಟಲ್ಲಿ ಹೇಳಿರೋ 1 ವಾರ ಇಡ್ತೀನಿ ಅಂತ. ಪೇಪರಲ್ಲಿ ಎಲ್ಲ ನಾವು ಸುತ್ತಿ ಇಟ್ಟರೆ 1 ವಾರ ಇರುತ್ತೆ. ಇದು ಸುಮಾರು 15 ದಿನ, 10-15 ದಿನ ಅಂತೂ ಆಗಿದೆ. ನಾನು ಯಾವಾಗ ಮೊಸಪ್ಪು ಸಾರಿಗೆ ಅಂತ ತರಿಸಿದ್ದು ಆ ಡೇಟ್ ಕೂಡ ನಾನು ನಿಮಗೆ ಹೇಳ್ತೀನಿ. ವ್ಲಾಗಲ್ಲಿ ಆಗಲೇ ಹೇಳಿದ್ದೀನಿ ನಾನು ನಿಮಗೆ. ಹರ್ಷಿತ್ಗೆ ಮೊಸಪ್ಪಿಗೆ ಸೊಪ್ಪು ತೊಗೊಂಬರಕ್ಕೆ ಹೇಳಿದಾಗ ಪುದೀನ ತೊಗೊಂಬಂದಿದ್ದ ಅಂತ. ಈಗಾಗಲೇ ಸುಮಾರು ಬಳಸಿದ್ದೀನಿ. ಉಳಿದಿರೋದಿದೆ ಇದಿಷ್ಟು. ಈ ಥರ ನೀರಲ್ಲಿ ಹಾಕಿ ಒಂದು ಉದ್ದಕ್ಕಿರುವಂಥ ಬಾಟ್ಲಲ್ಲಿ ಅದೆಷ್ಟು ಉದ್ದ ಇರುತ್ತಲ್ಲ ಇದು ಏನು ಪುದೀನ, ಆ ಕಡ್ಡಿ ಮಾತ್ರ ನೀರಿಗೆ ತಾಗೋ ಹಾಗೆ ಇಟ್ಟು ಈ ಥರ ಒಂದು ರಬ್ಬರ್ ಬ್ಯಾಂಡು ಒಂದು ದಾರನೋ ಕಟ್ಬಿಟ್ಟು ಹೀಗೆ ಇಟ್ಕೊಂಡ್ರೆ ಲಾಂಗ್ ಟೈಮ್ ನೀವು ಪುದೀನೂ ಸ್ಟೋರ್ ಮಾಡ್ಬೋದು. ಫ್ರೆಶ್ ಆಗಿ ಉಪಯೋಗಿಸ್ಕೋಬೇಕು ಅಂತಂದರೆ ಈ ಥರ ಸ್ಟೋರ್ ಮಾಡ್ಬೋದು. ಇದು ನಮ್ಮ ಅಜ್ಜಿ ಟಿಪ್ಸ್ನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ.
15 ದಿನದ ಪುದೀನ ಇದು. ಇವಾಗಲೂ ಅಷ್ಟು ಚೆನ್ನಾಗಿ ಗಮ್ ಅಂತ ಇದೆ. ಇದಾದ ನಂತರ ಇದೇ ಪುದೀನ ಉಪಯೋಗಿಸ್ಕೊಂಡು 20ನೇ ತಾರೀಕು ಒಂದು ರೆಸಿಪಿ ಮಾಡಿದ್ದೆ. ಆ ರೆಸಿಪಿಗೆ ಇದೇ ಪುದೀನ ಉಪಯೋಗಿಸ್ಕೊಂಡಿದ್ದೀನಿ. ಅಂದರೆ ಮಿನಿಮಮ್ ಇದನ್ನು 20 ದಿನ ನಾನು ಸ್ಟೋರ್ ಮಾಡಿದ್ದೀನಿ. ಇವಾಗಲೂ ಇಷ್ಟೇ ಗ್ರೀನ್ ಆಗಿದೆ. ಸೊ ನಿನ್ನೆ ಅಂದರೆ 20ನೇ ತಾರೀಕು ಶೂಟ್ ಮಾಡಿದಂಥ ವಿಡಿಯೋ ಇದು. ಆ ಡೇಟ್ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೆ. ಸೊ ನಾನು ಯಾತಕ್ಕೆ ಈ ಡೇಟ್ ಎಲ್ಲ ತೋರಿಸ್ತಿದ್ದೀನಿ ಅಂದರೆ ಮ್ಯಾಕ್ಸಿಮಮ್ ನೀವು ಎಷ್ಟು ದಿನ ಇಡ್ಬೋದು ಅಂತ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಾನೊಂದು ಟ್ರಯಲ್ ಮಾಡಿದ ನಂತರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ರೆಸಿಪಿ ಅಂದರೆ ಡಿನ್ನರ್ಗೋಸ್ಕರ ಇದೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ರಾತ್ರಿ ಊಟಕ್ಕೆ ಚಪಾತಿಗೆ ಎಗ್ ಕರಿ ಮಾಡ್ತಾಯಿದ್ದೀನಿ. ಎಗ್ ಕರಿಗೆ ಈ ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ 3 ಟೊಮೆಟೊ ಹಾಕಿದ್ದೀನಿ. ಮಧ್ಯದಲ್ಲಿ ಕಟ್ ಮಾಡಿ ಚೆಕ್ ಮಾಡಿ ಹಾಕೋಣ. ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕರಿಬೇವು, ಇದು 3 ಹಾಕೋಬೇಕು. ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಒಂದು 8 ರಿಂದ 10 ಗೋಡಂಬಿ ಹಾಕಿ, ಒಂಚೂರು ಚಕ್ಕೆ, 4-5 ಲವಂಗ, ಒಂದು 1/4 ಸ್ಪೂನಷ್ಟು ಸೋಂಪು ಹಾಕೋಣ. ಈ ರೀತಿ ಮಸಾಲ ಗ್ರೈಂಡ್ ಮಾಡಿದ ನಂತರ ಎಗ್ ಕರಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ನೀವು ಒಂದ್ಸತಿ ಇದೇ ರೀತಿ ಟ್ರೈ ಮಾಡಿ. ಮಸಾಲೆ ಸ್ವಲ್ಪ ನುಣ್ಣಗಿದನ್ನು ರುಬ್ಕೋಬೇಕು. ರುಬ್ಕೊಂಡಾದ ನಂತರ ಕುಕ್ಕರಲ್ಲಿ ಫಸ್ಟ್ ಈ ಮಸಾಲೆನ ಕುದಿಸ್ಕೋಬೇಕು. ಸೊ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಮಸಾಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಅಥವಾ ನೀವು ಓಪನ್ ಪ್ಯಾನಲ್ಲಿ ಅಥವಾ ಒಂದು ಬಾಣಲಿಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಲ್ ಮಸಾಲ ಹಾಕಿದ್ದೀನಿ. ಒಂದು ಪಲಾವ್ ಎಲೆ, 1 ಪೀಸ್ ಚಕ್ಕೆ, 1-2 ಲವಂಗ, 1 ಏಲಕ್ಕಿ, 1 ಮೊಗ್ಗು, ಇದಿಷ್ಟು ಹಾಕಿ ನಂತರ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಹುರ್ಕೊಂಡ ನಂತರ ಪುಡಿ ಮಸಾಲೆಗಳನ್ನು ಹಾಕೋಣ. ಈ ಥರದೊಂದು ಪುಟ್ಟ ಕುಕ್ಕರ್ ಇದ್ದರೆ ಒಂದೊಂದು ಟೈಮ್ಗೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಗ್ರೇವಿನ ನಾವು ಈ ರೀತಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿ ಬೇಯುತ್ತೆ. ಹಾಗೆ ಇಲ್ಲಿ ಪುಡಿ ಮಸಾಲೆನಲ್ಲಿ 1/4 ಸ್ಪೂನಷ್ಟು ಅರಿಶಿನ, 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ಅನಂತರ 1/2 ಸ್ಪೂನಷ್ಟು ನಾನ್ ವೆಜ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಜೀರಿಗೆನ ಸ್ವಲ್ಪ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಆ ಕಲರ್ ಇದೆ ಅಷ್ಟೇ. ಸೊ ಇಲ್ಲಿ ನಾನ್ ವೆಜ್ ಮಸಾಲ ಬದಲಾಗಿ ನೀವು ಗರಂ ಮಸಾಲ ಉಪಯೋಗಿಸ್ಕೋಬೋದು. ಈ ಮಸಾಲೆನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಹಸಿ ಮಸಾಲ ಹಾಕೋಣ. ಈ ಥರದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪೂರಿಗಾಗಲಿ, ರೋಟಿಗಾಗಲಿ, ಅಥವಾ ಚಪಾತಿಗಾಗಲಿ, ಈವನ್ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರುಬ್ಬಿರೋ ಮಸಾಲ ಹಾಕಿ ಇದು 1 ನಿಮಿಷ ಕುದಿಸ್ಕೊಂಡ ನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ, ಅಥವಾ 1/2 ಕಪ್ಪಷ್ಟು ಮೊಸರು. ಇದು ಫ್ರೆಶ್ ಮೊಸರು, ತುಂಬ ಹುಳಿ ಇರುವಂಥ ಮೊಸರು ಹಾಕಿದ್ರೆ ಗ್ರೇವಿ ಟೇಸ್ಟ್ ಹಾಳಾಗುತ್ತೆ. ಆನಂತರ ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಂದು 1/2 ಕಪ್ಪಷ್ಟು ನೀರು ಸೇರಿಸಿ ಹಾಕಿದ್ದೀನಿ. ಸೊ ಈ ಗ್ರೇವಿ ನಮಗೆ ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದು ಮತ್ತೆ ಕುದ್ದ ಮೇಲೆ ಗಟ್ಟಿಯಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಂತರ ಮೊದಲೇ ಮೊಟ್ಟೆ ಬೇಯಿಸಿಟ್ಕೊಂಡಿರೋದನ್ನು ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಮಧ್ಯ ಮಧ್ಯ ಕಟ್ ಮಾಡಿ ಗ್ರೇವಿನೆಲ್ಲ ಹಾಕಿ ಬೇಯಿಸೋದ್ರಿಂದ ಮೊಟ್ಟೆ ಒಳಗಡೆವರೆಗೂ ಮಸಾಲ ಎಲ್ಲ ಹಿಡಿಯುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಈ ಥರ ನೀವು ಅರ್ಧಕ್ಕೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸೊ ಗ್ರೇವಿನಲ್ಲಿ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಲಿಟ್ ರೋಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಈ ಗ್ರೇವಿ ನಮಗೆ ಹೋಟೆಲಲ್ಲೆಲ್ಲ ನೀವೇನು ಎಗ್ ಕರಿ ತೊಗೊಂಡ್ರೆ ಕೊಡ್ತಾರಲ್ಲ, ಅದೇ ಥರ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಇವನ್ ನೀವು ಕುಷ್ಕ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುವಂಥ ಎಗ್ ಕರಿ. 1 ವಿಸಿಲ್ ನಂತರ ಸ್ಟವ್ ಆಫ್ ಮಾಡಿ ಲಿಡ್ ಓಪನ್ ಮಾಡಿದ್ರೆ ಒಂದು ಒಳ್ಳೆ ಘಮ ಇರುವಂಥ ಎಗ್ ಕರಿ ರೆಡಿಯಾಗಿರುತ್ತೆ. Hi though. Hi. Are you in pain? No, I'm in pain. Direct camera direct. Hey, Spain ಅಲ್ಲಿ ಚಟ್ನಿ ತರಿಸು, ಕ್ಯಾಮೆರಾ ತಿರುಗಿಸೋದು. ಏನ್ ತಿಂತ ಇದೆ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾದಲ್ಲಿ. Chocolate with chocolate. Churros. ಚೂರೋಸ್. ಹಂಗೇರಿ ನಿಮ್ಗೆ ಫ್ಯಾಮಿಲಿಯ ತೋರಿಸ್ತೀನಿ. ಪ್ರಿಯಾ ಟ್ರಿಪ್ ಮಾಡ್ತೀವಳೆ. ಎಲ್ಲೆಲ್ಲಿ ಇತ್ತೀಚಿನ ಎಲ್ಲೆಲ್ಲಿ ಹೋಗಿದ್ದೆ ಟ್ರಿಪ್? ಫಸ್ಟ್ ನಾವು 2 ಕಂಟ್ರೀಸ್ ಕವರ್ ಮಾಡ್ತಾ ಇದೀವಿ, ಸ್ಪೇನ್ ಅಂಡ್ ಫ್ರಾನ್ಸ್.
ಓಕೆ. ಫಸ್ಟ್ ಪ್ಯಾರಿಸ್ ಹೋಗಿದ್ವಿ, ಪ್ಯಾರಿಸ್ ಇಂದ ಇವಾಗ ಸ್ಪೇನ್ ಬಂದಿದ್ವಿ, ಮತ್ತೆ ವಿಲ್ ಗೋ ಬ್ಯಾಕ್ ಟು ಪ್ಯಾರಿಸ್, ಸಾರಿ ಫ್ರಾನ್ಸ್. ಇನ್ನೊಂದೇನಂದ್ರೆ ಪ್ರಿಯಾ ಹೇಳ್ತಾ ಇದ್ರು ನೈಟ್ ಫುಲ್ ಶಿಪ್ಪಲ್ಲಿ ಟ್ರಾವೆಲ್ ಮಾಡಿದ್ವಿ, ಫಸ್ಟ್ ಟೈಮ್ ಶಿಪ್ ಟ್ರಾವೆಲ್ ಮಾಡಿದೆ ಅಂತ ಹೇಳ್ತಾ ಇದ್ಲು ಪ್ರಿಯಾ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಶಿಪ್ ಟ್ರಾವೆಲ್ ಮಾಡಿದ್ದು? ಚೆನ್ನಾಯ್ತಾ? You both were so astonished. We were like, wow, wow, wow. ಅಲ್ಲಿ ಏನೂ ಕಾಣದೇ ಇಲ್ಲ, ಏನಿತ್ತು ವಾವ್ 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 ಅನ್ನೋದು. ಅದು ನೈಟ್ ಟ್ರಾವೆಲ್ ಬೇರೆ ಮಾಡಿದ್ದು. ಶಿಪ್ ಅಲ್ಲ, ಓ ಶಿಪ್ ಒಳಗಡೆ ಅಂತ ಹೇಳ್ತಿದ್ಯಾ? ಬೆಳಿಗ್ಗೆ we are exiting the ship, okay? By car, everything. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಗೊತ್ತಾ ಅದನ್ನ. ದುಡ್ಡಿರ್ಬೇಕು, ದುಡ್ಡು. ಹಾಲಿಡೇ ಟ್ರಿಪ್ ಇವಾಗ ಎಷ್ಟು ದಿನ ಚಿನಿ? 10 ದಿನ? ಇಲ್ಲಮ್ಮ, 1 week. 1 week. ಹಾ. ನಾನು ಬ್ರೇಕ್ಫಾಸ್ಟ್ Nice. Eggs for breakfast. Healthy ಬೇಕು. ಆ ಕಡೆ ಹುಷಾರು ಆಯ್ತಾ? ಹುಷಾರು. ಏನೋ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಅಂತಿಲ್ಲಲ್ಲ. Come back in one piece. Yes. All right. ನೆನ್ನೆ ನಾನು ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ರುಬ್ಬೋ ಅಂಥ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ, ಯಾಕಂದರೆ ಮೆಜರ್ಮೆಂಟ್ ಏನೇನು ಹಾಕಬೇಕು ಅಂತ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಫರ್ಮೆಂಟೇಷನ್ ಆಗಿದೆ. ಇದರಿಂದ ಮೃದುವಾಗಿರೋಂಥ ಇಡ್ಲಿ ಮಾಡ್ಕೋಬೋದು. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪ್ಲೇಟ್ಗೆ ಅಂತಲೇ ಬಟ್ಟೆ ಸಿಗುತ್ತೆ, ಈ ಥರ ರೌಂಡಾಗಿರುತ್ತೆ. ಸೊ ಪ್ಲೇಟ್ ಮೇಲೆ ಈ ಬಟ್ಟೆ ಹಾಕಿ ನಂತರ ಇಡ್ಲಿ ಹಾಕೋದ್ರಿಂದ ಇಡ್ಲಿ ತೆಗೆಯೋದಕ್ಕೂ ಸುಲಭ, ಪ್ಲೇಟ್ಗೆಲ್ಲ ಅಂಟ್ಕೊಳ್ಳಲ್ಲ. ಜೊತೆಗೆ ಆ ಪ್ಲೇಟ್ ಕ್ಲೀನ್ ಮಾಡೋಕ್ಕೂ ನಮಗೆ ಅಷ್ಟು ಕಷ್ಟ ಅಂತ ಅನಿಸಲ್ಲ. ಸೊ ಈ ಬಟ್ಟೆನ ನಾವು ರೊಟ್ಟಿ ತಟ್ಟೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ಒಂದು ಪ್ಯಾಕೆಟಲ್ಲಿ 6 ಏನೋ ಇರುತ್ತೆ, 6 ಪ್ಲೇಟ್ಗೆ ಆಗೋ ರೀತಿಯಲ್ಲಿ ಇರುತ್ತೆ. ಸೊ ರೀಸೆಂಟಾಗಿ ತರಿಸ್ದೆ, ನೋಡೋಣ ಹೇಗಿರುತ್ತೆ ಅಂತ. ಅದನ್ನೇ ಇವತ್ತು ಹಾಕಿ ಇಡ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ಎಲ್ಲ ಏನೂ ಹಾಕ್ಕೊಳ್ದೆ ಮಾಡುವಂಥ ಇಡ್ಲಿ. ನಾವು ಪ್ಲೇಟಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಎಣ್ಣೆ ಹಚ್ಚಬೇಕಾಗತ್ತೆ, ಬಟ್ಟೆ ಹಾಕಿದ್ರೆ ಎಣ್ಣೆ ಹಾಕೋದೇ ಬೇಕಾಗಿಲ್ಲ. ಸ್ವಲ್ಪ ಒದ್ದೆ ಮಾಡ್ಕೋಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನಂತರ ಬಟ್ಟೆ ಹಾಕಿ ಅದರ ಮೇಲ್ಗಡೆ ಇಡ್ಲಿ ಹಿಟ್ಟು ಹಾಕಿ ಬೇಯಿಸ್ಕೋಬೋದು. ಪ್ಲೇಟಿಂದ ರಿಮೂವ್ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ. ನೋಡಿ, ಎಲ್ಲೂ ಪ್ಲೇಟಲ್ಲಿ ಇದು ಅಂಟ್ಕೊಂಡಿರಲ್ಲ. ಬಟ್ಟೆ ಮೇಲೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡ್ರೆ ಈಸಿಯಾಗಿ ಇದು ತೆಗಿಬೋದು, ಅಂಟ್ಕೊಂಡಿರಲ್ಲ, ಅಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಮೃದುವಾಗಿರುವಂಥ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಮೆಜರ್ಮೆಂಟ್ಗೆ ಏನೇನು ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಒಂದ್ಸತಿ ಇದೇ ರೀತಿ ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ಒಂದು ಏನು ಹೇಳ್ತಾರೆ ಮಲ್ಲಿಗೆ ಇಡ್ಲಿ ಆ ಥರನೇ ಬರುತ್ತೆ. ಇದರಲ್ಲಿ ಅಕ್ಕಿ ನಾವೇನು ಉಪಯೋಗಿಸಿದ್ದೀವಲ್ಲ ಇಡ್ಲಿ ಅಕ್ಕಿ, ಅದರಿಂದನೂ ಕೂಡ ಮೃದುವಾಗಿ ಬರುತ್ತೆ. ಸೊ ಸ್ವಲ್ಪ ಸಬ್ಬಕ್ಕಿ ಹಾಕಿರೋದ್ರಿಂದ ಬೆಳ್ಳಗೆ ಬರುತ್ತೆ. ಈ ಥರ ನಾವು ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಈ ಒಂದು 4-5 ದಿನಕ್ಕಾಗೋ ರೀತಿಯಲ್ಲಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ರುಬ್ಬಿಟ್ಕೊಂಡು ಬೇಕಂದಾಗ ಬಿಸಿ ಬಿಸಿ ಇಡ್ಲಿ ಈ ರೀತಿ ನೀವು ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿದ್ರೆ ಇಡ್ಲಿ ಏನು ಚಟ್ನಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ಸೂಪರ್. ಫ್ಯಾನ್ ಹರ್ಷಿತ್ ಬಂದ. ಹರ್ಷಿತ್ ಕಿರ್ಸ್ತಾ ಇದ್ದೇನೆ ಕಣೋ. ಬಾಗಿಲು ತೆಗೆದು ಬಾಗಿಲು ನೋಡು, ಹಿಂಗೆ ಕಿರ್ಸ್ತಾನೆ. ಏನು ಏನು ಇವತ್ತು 2 ಸತಿ ಟ್ರೀಟ್ ಆಯಿತು ಉಜ್ಜದು. ಏನು ಅಷ್ಟು ಪ್ರೀತಿ. ಹರ್ಷಿತ್ಗೆ ಇತ್ತೀಚೆಗೆ ಸ್ವೀಟ್ ಕ್ರೇವಿಂಗ್ ತುಂಬ ಜಾಸ್ತಿ. ಅವಾಗವಾಗ ಏನಾದ್ರು ಸ್ವೀಟ್ ಕೇಳ್ತಾನೆ ಇರ್ತಾನೆ. ಮಫಿನ ಬಾ ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ, ಹೋಗ್ ಮೇಲೋಗು ಕರಿಯ ಮಚಿನೇ. ಕಾಣಿಸ್ತಾ ಇಲ್ಲ ಹರ್ಷಿತ್ ಅಂತ ಹೋದ ಮೇಲೆ. ಇವತ್ತು ಸ್ವೀಟ್ ಕ್ರೇವಿಂಗ್ ಆಗ್ತಿತ್ತು ಅಂತ ಮಾಡಿದ್ದು ಏನಂದರೆ ಹೋಳಿಗೆ. ಅದು ಗೆಣಸಿನ ಹೋಳಿಗೆ. ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ. ತುಂಬ ಸರ್ತಿ ಗೆಣಸು ಹೋಳಿಗೆ ಮತ್ತು ಕಡಲೆಬೀಜದ ಹೋಳಿಗೆ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ. ಇವತ್ತು ಮಾಡಿದೆ, ತುಂಬ ಚೆನ್ನಾಗಿದೆ. ಇನ್ಸ್ಟೆಂಟ್ ಸ್ವೀಟ್. ಅದು ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ, ಮೈದಾ ಹಿಟ್ಟು ಅಲ್ಲ. ಹೋಳಿಗೆನಲ್ಲಿ ಎಷ್ಟು ವೆರೈಟಿ ಇದೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಆಮೇಲೆ ಎಳ್ಳು ಹೋಳಿಗೆ, ಕಡಲೆಬೀಜದ ಹೋಳಿಗೆ, ಆಮೇಲೆ ಕೊಬ್ಬರಿ ಹೋಳಿಗೆ, ಸಕ್ಕರೆ ಹೋಳಿಗೆ, ಗೆಣಸಿನ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಇಷ್ಟೊಂದೆಲ್ಲ ಮಾಡ್ಬೋದು. ಬೇರೆ ಏನೇನೋ, ಆದರೆ ನನಗೆ ತುಂಬ ಇಷ್ಟ ಬೇಳೆ ಹೋಳಿಗೆ. ಒಂದೇ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ನಮ್ಮನೇಲಿ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಬೇರೆದೆಲ್ಲ ಕಡಲೆಬೀಜದ್ದು ಎಳ್ಳದು ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಆಮೇಲೆ ಅದು ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಬೇಳೆ ಹೋಳಿಗೆ ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ.
ನನ್ನ ತಮ್ಮಂಗೆ ಕಾಯಿ ಹೋಳಿಗೆ ಇಷ್ಟ. ಸೊ ಹಾಗಾಗಿ ಹಬ್ಬದ ಟೈಮಲ್ಲಿ ಕಾಯಿ ಹೋಳಿಗೆ ಇಲ್ಲಾಂದರೆ ಬೇಳೆ ಹೋಳಿಗೆ ಎರಡ ಮಾಡೋದು. ಸೊ ಏನೋ ಇದು ಸ್ವೀಟ್ ಕ್ರೇವಿಂಗ್ ಅಂತ ಅನ್ನೋದಕ್ಕೋಸ್ಕರ ನಾನು ಮಾಡಿದೆ ಅಷ್ಟೇ. ಸ್ವೀಟ್ ಪೊಟ್ಯಾಟೊ ನಾನು ಅವಾಗ ಹೋಗಿ ತರಿಸ್ತಾನೆ ಇರ್ತೀನಿ. ಕೆಲವೊಮ್ಮೆ ಹಾಗೆ ತಿಂದು ಬೋರ್ ಆದಾಗ ಈ ಥರ ಟ್ರೈ ಮಾಡ್ಬೋದು. ಕುಕಿಂಗ್ ಚಾನಲಲ್ಲಿ ಇದೇ ಸ್ವೀಟ್ ಪೊಟ್ಯಾಟೊನ ಉಪಯೋಗಿಸ್ಕೊಂಡು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಸಿಹಿ ಗೆಣಸಿನ ಪರೋಟ ಮಾಡಿದ್ದೆ, ತುಂಬ ಚೆನ್ನಾಗುತ್ತೆ. ನಾವು ಆಲೂಗಡ್ಡೆ ಪರೋಟಗಿಂತನೂ ಹೆಲ್ದಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಪರೋಟ ಮಾಡಿ ಇನ್ನು ಸ್ವಲ್ಪ ಗೆಣಸು ಏನು ಉಳಿದಿತ್ತಲ್ಲ ಅದರಿಂದ ಹೋಳಿಗೆ ಮಾಡಿದ್ದೆ, ಚೆನ್ನಾಗಿದೆ. ಇವತ್ತು ಮೆಟ್ರೋಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಳೆನೂ ಬರ್ತಾ ಇದೆ. ಎಲ್ಲಿಗಾರು ಹೋಗಬೇಕು ಅಂತ ಹರ್ಷಿತ್ ಹೇಳ್ತಾನೆ ಇದ್ದ. ಅವನಿಗೂ ಮನೇಲೇ ಕೆಲಸ ಮಾಡ್ಬೇಕಾದ್ರೆ ಒಂದ್ಸತಿ ಬೋರ್ ಆಗುತ್ತೆ ಜಾಸ್ತಿ. ಅವನು ಕೂಡ ಫ್ರೆಂಡ್ ಸರ್ಕಲ್ ಇಲ್ಲ, ತುಂಬ ಲಿಮಿಟೆಡ್ ಫ್ರೆಂಡ್ಸ್ ನಮ್ಮ ಮನೇಲಿ. ನನಗೆ ಮತ್ತು ಹರ್ಷಿತ್ ಒಂದೇ ಥರ ತುಂಬ ಲಿಮಿಟೆಡ್ ಫ್ರೆಂಡ್ಸ್. ಪ್ರೀಂಗ್ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಹಸ್ಬೆಂಡ್ಗೂ ಕೂಡ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಮನೇಲೇ ಇರೋಕ್ಕೆ ಇಷ್ಟಪಡ್ತೀವಿ. ಪ್ರಿಯ ಜಾಸ್ತಿ ಹೊರಗಡೆ ಸುತ್ತಲ್ಲ. ಇವಾಗಲೂ ಕೂಡ ಅವಳು ಟ್ರಿಪ್ಪಲ್ಲಿದ್ದಾಳೆ. ಫೋನ್ ಮಾಡಿ ಇವಾಗಷ್ಟೇ ಹೇಳ್ತಾ ಇದ್ದು, ವಿಡಿಯೋ ಕಾಲ್ ಮಾಡಿ. ಒಬ್ಬೊಬ್ರಿಗೆ ತುಂಬ ಓಡಾಡುವಂಥ ಏನೋ ಇಂಟ್ರೆಸ್ಟ್ ಜಾಸ್ತಿ. ಕಾಲಲ್ಲಿ ಚಕ್ರ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಯಾವಾಗಲೂ ಓಡಾಡ್ತಾನೇ ಇರ್ತಾರೆ, ಒಂದು ಕಡೆ ನಿಲ್ಲೋದೇ ಇಲ್ಲ. ಇನ್ನು ಕೆಲವರು ಮನೆ ಬಿಟ್ಟು ಆಚೆನೇ ಹೋಗಲ್ಲ, ನನ್ನಂಥವ್ರು. ನಮ್ಗೆ ಅದೇ ಇಷ್ಟ, ಮನೇಲಿರೋದೇ ಇಷ್ಟ. ಸೊ ಈ ಥರ ಯಾವಾಗಲೂ ಅಪರೂಪಕ್ಕೆ ಹೊರಗಡೆ ಹೋಗಬೇಕು ಅಂತ ಅನ್ಸಾಗ ಎಲ್ಲರೂ ಹೋಗಿ ಬರ್ತೀವಿ ಅಷ್ಟೇ. ಇವತ್ತು ಹರ್ಷಿತ್ ತುಂಬ ಆಸೆ ಪಡ್ತಾ ಇದ್ದ, ಎಲ್ಲರೂ ಹೋಗೋಣಮ್ಮ ಅಂತ. ಅಷ್ಟುಬಿಟ್ಟ ಇಷ್ಟ ಆಯ್ತು ಒಬ್ಬಟ್ಟು. ಇಷ್ಟ ಆಯ್ತಾ? ಗೆಣಸಲ್ಲಿ ಮಾಡಿದ್ದು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೋಗಿ ಬರಲಾ?